ಇವತ್ತು ಮೊಮ್ಮಕ್ಕಳು ಅಜ್ಜಿ ತಾತ ಕೊಂಡಿ ಮುರಿದೋಗ್ತಿದೆ. ಕೊಂಡಿ ಯಾಕೆ ಮುರಿತಾ ಇದ್ದಾರೆ ಅಂದರೆ ಎಲ್ಲ ಸಿಂಗಲ್ ಆಗ್ತಾ ಇದ್ದಾರೆ ಫ್ಯಾಮಿಲಿ. ಹಿಂದೆ ಒಂದೇ ಕುಟುಂಬದಲ್ಲಿ ಅಜ್ಜಿ ಅಜ್ಜ ಅಮ್ಮ ಅಕ್ಕ ತಂಗಿ ಅತ್ತೆ ಮಾವ ಎಲ್ಲ ಸಹಭಾಗಿಯಲ್ಲಿ ಇರ್ತಿದ್ರು, ತುಂಬ ಅರ್ಥಗರ್ಭಿತವಾಗ್ತಿತ್ತು. ಈಗಿನ ಜೀವನ ಒಂಟಿ, ನಾನು ನಂದು ಅಷ್ಟೇ, ಮುಂದೆ ಓನ್ಲಿ ಅಲೋನ್ ಅನ್ನಂಗಾಗುತ್ತೆ. ಆಮೇಲೆ ಇಂಥ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಇದು ಮಾಡ್ತವೆ. ಇದಕ್ಕೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಅಂದರೆ, ಟೀಚರ್ ಏನು ಹೇಳ್ತಾರೆ ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ. ಮೇಷ್ಟ್ರು ಪಾಠ ಮಾಡ್ಬೇಕಾದ್ರೆ ಒಂದು ಮಾಡೆಲ್ ತೋರಿಸೋಕೆ ಒಂದು ಆನೆ ತಂದಿದ್ರು. ಆನೆ ತಂದುಬಿಟ್ಟು ನೋಡಪ್ಪ ಇದು ಸೊಂಡ್ಲ, ಇದು ಬಾಲ, ಇದು ಎಲ್ಲ ಹೇಳಿದರು. ಆಮೇಲೆ ಫಿಸಿಯಾಲಜಿ ಮಾಡಿ ಮೇಷ್ಟ್ರು ಹೋದ್ರು. ಅಜ್ಜ ಮನೆ ಕರ್ಕೊಂಡು ಹೋಗ್ತಾ ಇದ್ದ, ಆನೆ ಬರ್ತಾ ಇತ್ತು. ನೋಡು ಆನೆ ಆನೆ, ತಾತ ನೀನು ಸುಳ್ಳು ಹೇಳ್ತೀಯಾ, ನಮ್ಮ ಟೀಚರ್ ಹೇಳಿರೋದು ಇಷ್ಟೇ ಕೈಯಲ್ಲಿ. ಹಾಗೆ ಮಕ್ಕಳು ಟೀಚರ್ ಏನಂತ ಅದನ್ನು 100% ಸತ್ಯ ಅಂತ ತಿಳ್ಕೊಂತಾರೆ. ಇದು ವಾಸ್ತವ. ಈ ಥರದ ಮಕ್ಕಳಲ್ಲಿ ಮೊರಾಲಿಟಿ, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ವಿಭಿನ್ನ ಆಚರಣೆಗಳು, ಉಡುಗೆ ತೊಡುಗೆಗಳು, ಭಾರತಾಂಬೆಗೆ ಭಾರತ ಮಾತೆಯ ಪುತ್ರರಾಗಿ, ಹೆಮ್ಮೆಯ ಪುತ್ರರಾಗಿ, ಹೆಮ್ಮೆಯ ಮಕ್ಕಳು, ಹೆಮ್ಮೆಯ ಜನರೇಷನ್ ಆಗಿ ಬೆಳೀಲಿಕ್ಕೆ ಇದು ತುಂಬ ಮೆಟ್ಟಿಲು. ಈ ಥರ ಕಾರ್ಯಕ್ರಮ ಮುಂದೆ ಆಯೋಜಿಸಿ, ಮುಂದೆ ಪೇರೆಂಟ್ಸ್ಗಳಿಂದ ಕೆಲವಾರು ಹಿತನುಡಿಗಳನ್ನು ಆಡಿಸಿ, ಒಂದು ಚಿಕ್ಕ ಸಮಾರಂಭವನ್ನು ಆರ್ಪಿಸಿ ಪೇರೆಂಟ್ಸ್ ತಿಳಿದುಕೊಂಡಿರ್ತಾರೆ. ಅವ್ರ ಕಡೆಯಿಂದ ಒಂದು ಚಿಕ್ಕ ಸಂದೇಶ ಮಕ್ಕಳಿಗೆ, ಚಿಕ್ಕಾಗಿ, ದೊಡ್ಡ ಭಾಷಣ ಬೇಡ, ನಿಮ್ಮ ಅನುಭವ ಇದನ್ನು ಮಾಡಿದರೆ ಮಕ್ಕಳಿಗೆ ಏನೋ ಒಂಥರ ಅಜ್ಜ ಅಜ್ಜಿ ಮೇಲೆ ತಾಯಿ ತಂದೆ ಒಂದು ಬೇರೆ ಉತ್ತಮ ಮನೋಭಾವ ಬೆಳೀತು. ಥ್ಯಾಂಕ್ ಯು. ಖುಷಿ ಆಯ್ತು. ಮೊಮ್ಮಕ್ಕಳು ಆಟ ಆಡಿದ್ದು ಎಲ್ಲ ಖುಷಿ ಆಯ್ತು. ಅವಳಿಗೂ ಅಜ್ಜ ಅಜ್ಜಿ ಬಂದಿದ್ದು ಪ್ರೀತಿ ಸಿಕ್ತು. ನಮಗೂ ಇಷ್ಟ ಆಯ್ತು ಬಂದಿದ್ದು. ಪ್ರೋಗ್ರೆಸ್